ಬರ್ಬೇಕು ದಯಮಾಡಿಸಿ. ಪುರೋಹಿತ್ರೆ, ಏನ್ರಿ ಇದು? ಈ ಮನೆ ಯಜಮಾನನ್ ಕರೀರಿ ಅಂದ್ರೆ ಮನೆ ಜವಾನನ್ ಕರೆದಿದ್ರಲ್ರಿ ನೀವು? ಅಯ್ಯಯ್ಯೋ ಸಾವುಕಾರ್ರೆ, ಅವರು ಜವಾನ್ರಲ್ಲ, ಈ ಮನೆ ಯಜಮಾನ್ರು, ಗಾರೆ ಗಂಗಪ್ಪನವರು. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ. ನಮಸ್ಕಾರ. ಇವರು ಆಲೂರು ಆನಂದರಾಜು ಅಂತ. ನಮಸ್ಕಾರ. ಕುತ್ಕೊಳ್ಳಿ. ಏನ್ರಿ ಇದು? ಚಡ್ಡಿ ಟವಲ್ಲು ಎಲ್ಲ ವಿಚಿತ್ರವಾಗಿದೆಯಲ್ರಿ? ಇವರು ತುಂಬಾ ಶ್ರಮಜೀವಿ. ಒಂದ್ ಕಾಲದಲ್ಲಿ ಒಂದೊತ್ತು ಊಟಕ್ಕೂ ಗತಿ ಇಲ್ಲದೆ ಕಷ್ಟಪಟ್ಟವರು. ಇವ್ರು ಇದ್ದ ಆಸ್ತಿ ಅಂದ್ರೆ ಕರ್ಣೆ ಒಂದೇ. ಅದನ್ನ ತಗೊಂಡು ಈ ಊರ್ಗೆ ಯಾವ ಗಳಿಗೆಲ್ ಬಂದು ಗಾರೆ ಕೆಲಸ ಶುರು ಮಾಡಿದ್ರು ಅಲ್ಲಿಂದ ಶುರು ಆಯ್ತು ನೋಡ್ರಿ ಅದೃಷ್ಟ. ಅಂದ್ರೆ ಇವರು ನಮ್ ಕರ್ನಾಟಕದಲ್ಲೇ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಸಿನಿಮಾ ಥಿಯೇಟ್ರು, ಔಷಧಿ ಫ್ಯಾಕ್ಟ್ರಿಗಳು, ಹೇಳ್ಬೇಕು ಅಂದ್ರೆ ಇನ್ನು ಏನೇನು. ರೇ ಐನೋರ, ನಮ್ ಬ್ಯಾಕ್ ಗ್ರೌಂಡ್ ಹೇಳಾಯ್ತಲ್ಲ, ಇವ್ರ ಫ್ರಂಟ್ ಗ್ರೌಂಡ್ ಹೇಳ್ರಿ. ಇವನೇ ಹುಡುಗ. ಇವನ್ ಹೆಸರಿನಲ್ಲಿ 100 ಎಕರೆ ಜಮೀನಿದೆ. ಉಳ್ಮೆ ಮಾಡಕ್ ಬರ್ತದ? ಇವನ್ ಯಾಕೆ ಉಳ್ಮೆ ಮಾಡ್ಬೇಕು? 16 ಟ್ರ್ಯಾಕ್ಟರ್ಗಳಿವೆ. ಟ್ರ್ಯಾಕ್ಟರ್ ಡ್ರೈವಿಂಗ್ ಬರ್ತದ? ಇವನ್ ಯಾಕೆ ಡ್ರೈವಿಂಗ್ ಮಾಡ್ಬೇಕು? 20 ಜನ ಡ್ರೈವರ್ಗಳಿದ್ದಾರೆ. ಅಷ್ಟೇ ಅಲ್ಲ, 150 ಸೀಮೆ ಹಸುಗಳು, 200 ಧಾರವಾಡದ ಎಮ್ಮೆಗಳು ಕಟ್ಕೊಂಡು ಒಂದು ದೊಡ್ಡ ಡೈರಿನೇ ಮೇಂಟೈನ್ ಮಾಡ್ತಾವ ಸಾವುಕಾರ್ರೆ. ಹಾಲ್ ಕರಿಯಕ್ ಬರ್ತದ? ಅಲ್ಲ ಸ್ವಾಮಿ, ಇವನ್ ಯಾಕೆ ಹಾಲ್ ಕರಿಬೇಕು? 50 ಜನ ಆಳುಗಳಿದ್ದಾರೆ. ಸಂಸಾರ ಹೆಂಗ್ ಮಾಡ್ತಾನೆ? ಸಂಸಾರ ಮಾಡೋಂತ ಕರ್ಮ ಅವನಿಗೇನಿದೆ ಸಾವುಕಾರ್ರೆ. ಅದಕ್ಕಾಗಿ 106 ಜನ ಕೆಲಸಗಾರಿದ್ದಾರೆ. ಯಾವ್ದಕ್ಕೆ? ಕ್ಷಮಿಸ್ಬೇಕು. ನೀವ್ ಏನೇನೋ ಕೇಳ್ಬಿಟ್ರಿ, ನಾನು ಏನೇನೋ ಹೇಳ್ಬಿಟ್ಟೆ. ಸಂಸಾರ ಮಾತ್ರ ಹುಡುಗರೇ ಮಾಡ್ತಾನೆ. ಹುಡ್ಗ ಮಾಡೋದು ಅದೊಂದನ್ನೇ ಅನ್ನಿ. ಬೇರೆ ಕೆಲಸ ಮಾಡೋಂತ ಕರ್ಮ ನನಗೇನ್ ಬಂದಿದೆ? ಕೆಂಟಿನ್ ಸಾಕೋ ಕರ್ಮ. ಅದ್ ಕರ್ಮ ಹೇಗಾಗತ್ ಸ್ವಾಮಿ? ಆ, 4 ತಲೆಮಾರು ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆಯಲ್ಲ. ಆನಂದ್ ರಾಜು, ಆ? ಕುಂತು ತಿನ್ನೋ ನನ್ನ ಮಗನಿಗೆ ಕುಡಿಕೆ ಹಣ ಆದ್ರೂ ಸಾಲದು ಅನ್ನೋ ಸಿದ್ಧಾಂತದವ್ರು ನಾನು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ? ತಾತ ಮುತ್ತಾತನ ಆಸ್ತಿ ಐತೆ ಅಂತ ಪೋಜು ತೋರ್ಸೋ ನಾಮರ್ದಾಳಿಯ ನನಗ್ ಬೇಡ ಕಣ್ರಿ. ಕಷ್ಟಪಟ್ಟು ಬೆವ್ರು ಸುರ್ಸಿ ನನ್ನ ಮಗಳು ಸಾಕು ಅಂತ ಗಂಡಾಗಿರ್ಬೇಕು ಕಣ್ರಿ ನನ್ನ ಅಳಿಯ. ನನ್ನ ಆಸ್ತಿನೇ ನಂಬ್ಕಂದೆ ತನ್ನ ಶಕ್ತಿನೇ ಆಸ್ತಿ ಅಂತ ನಂಬ್ಕೊಂಡು ಬದುಕು ಸಾಗಿಸೋ ಬಲ್ಲನ್ ಮಗ ಆಗಿರ್ಬೇಕು ನನ್ನ ಅಳಿಯ. ಹಾಗಾದ್ರೆ ದಯಮಾಡಿಸ್ಬೋದು. ಪುರೋಹಿತ್ರೆ, ಆಹಾ ಎಂತ ಸಂಬಂಧ ಅಂತ ಕರ್ಕೊಂಡ್ ಬಂದ್ರಿ. ನಡಿಯ ನಡಿಯೋ. ಬಾವಾ, ಆ? ಈ ಸಂಬಂಧ ತಪ್ಪೋಗಿದ್ದೆ ಒಳ್ಳೇದಾಯ್ತಲ್ವಾ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಆ, ಸಂಗೀತ ಎಲ್ಲಿ? ಸಂಗೀತ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಕಣೆ. ನಿಮಗೆ ಯಾವ ಡ್ರೆಸ್ ಬೇಕೋ ಎಲ್ಲ ತಗೊಳ್ಳಿ. ಡೋಂಟ್ ಹೆಸಿಟೇಟ್. ನೀನಂತ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದು ನಮ್ ಲಕ್ಕು ಕಣೆ. ಮಾತ್ ಕಮ್ಮಿ ಮಾಡಿ ಡ್ರೆಸ್ ತಗೊಳ್ಳಿ. ಥ್ಯಾಂಕ್ ಯು ಸಂಗೀತ. ಎಲ್ಲ ಡ್ರೆಸ್ ಪ್ಯಾಕ್ ಮಾಡಿ ಟೋಟಲ್ ಬಿಲ್ ಎಷ್ಟಾಯ್ತು ಹೇಳಿ? 65,000. ಬರ್ಡೇ ಪಾರ್ಟಿ ಬಿಲ್ 25,000. ಚಪ್ಲಿ ಅಂಗಡಿ ಬಿಲ್ 10,000. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಬರ್ಬಾರ್ದು ಬರ. ನೀನ್ ನಾಪತ್ ಬಂದ್ ಚಾಪೆಲ್ ಸುತ್ಕೊಂಡೋಗ. ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ಮುಂಡ ಮೋಚ್ಕೊಂಡಿದ್ಯಲ್ಲ. ನೀನ್ ಯಾಕೆ ನನ್ ಮ್ಯಾನೇಜರ್ ಅಂತ ಇಟ್ಕೊಂಡಿರೋದು? ನೀನ್ ಯಾಕೆ ನನ್ ಪಿ ಅಂತ ಇಟ್ಕೊಂಡಿರೋದು? ಸಾವುಕಾರ್ರೆ, ಆ? ಇದು ನಾನ್ ಖರ್ಚು ಮಾಡಿದ್ದಲ್ಲ. ಇನ್ಯಾರು? ನಮ್ಮ ಬಹು ಮಾಡೋಳ? ಅಲ್ಲ, ನಿಮ್ ಮಗಳು. ನಮ್ ಸಂಗೀತ ಅಷ್ಟೊಂದು ಖರ್ಚು ಮಾಡೋಳ? ಹೌದಪ್ಪ, ನನ್ ಫ್ರೆಂಡ್ಸ್ ಗಳಿಗೋಸ್ಕರ ನಾನೇ ಖರ್ಚು ಮಾಡಿದ್ದು. ಒಂದ್ ದಿವಸಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಾವ್ ಹೆಂಗ ಪೂರೈಸೋದು? ಹೆಣ್ಮಕ್ಳು ಅಂದ್ಮೇಲೆ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದನ್ನ ಕಲ್ತ್ಕೋಬೇಕು.